ಫ್ಯಾಟಿ ಲಿವರ್ ಅಂದರೆ ಹೆಸರು ಸಜೆಸ್ಟ್ ಮಾಡಿದಾಗೆ ಫ್ಯಾಟ್ ಹೋಗಿ ಲಿವರ್ ಮೇಲೆ ಕೂತ್ಕೊಳ್ಳುತ್ತೆ. ಈ ಫ್ಯಾಟಿ ಲಿವರಲ್ಲಿ ಎರಡು ಟೈಪ್ ನೋಡ್ಬೋದು, ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಮತ್ತು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್. ನಾನು ಇವತ್ತು ಈ ವಿಡಿಯೋದಲ್ಲಿ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಇದ್ದರೆ ಯಾವ ಲೈಫ್ ಸ್ಟೈಲ್ನ ಫಾಲೋ ಮಾಡಬೇಕು, ಯಾವ ಡಯೆಟ್ನ ಫಾಲೋ ಮಾಡಬೇಕು ಅಂತ ಹೇಳ್ತೇನೆ. ನಿಮಗೇನಾದರೂ ಫ್ಯಾಟಿ ಲಿವರ್ ಇದ್ದು ನೀವು ಯಾವ ಲೈಫ್ ಸ್ಟೈಲ್ ಹಾಗೂ ಡಯೆಟ್ನ ಫಾಲೋ ಮಾಡಬೇಕು ಅಂತ ನೋಡ್ತಾ ಇದ್ದರೆ ಈ ವಿಡಿಯೋ ನಿಮಗಾಗಿ. ಪೂರ್ತಿ ವಿಡಿಯೋನ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಕರ್ನಾಟಕ ಹೆಲ್ದಿ ಫೀಡ್. ಇದೇ ರೀತಿಯ ವಿಡಿಯೋಸ್ಗಾಗಿ ನನ್ನ ಚಾನೆಲ್ಗೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ. ಮೊದಲನೇದಾಗಿ ಫ್ರುಕ್ಟೋಸ್ ಇರುವ ಆಹಾರ ತಿನ್ನೋದ್ರಿಂದ ಈ ಫ್ಯಾಟಿ ಲಿವರ್ ಆಗುತ್ತೆ. ಫ್ರುಕ್ಟೋಸ್ ಫ್ರೂಟ್ಸಲ್ಲಿ ಜಾಸ್ತಿ ಇರುತ್ತೆ. ಹಾಗಾದರೆ ಫ್ರೂಟ್ಸಿಂದ ನಮಗೆ ಈ ಫ್ಯಾಟಿ ಲಿವರ್ ಆಗುತ್ತಾ? ಖಂಡಿತವಾಗಿಯೂ ಇಲ್ಲ. ಯಾಕಂದರೆ ನಾವು ಫ್ರೂಟ್ಸ್ನ ಯಾವಾಗಲೂ ಒಂದು ಕಡಿಮೆ ಕ್ವಾಂಟಿಟಿಯಲ್ಲಿ ತಿಂತೇವೆ. ಆದರೆ ಈ ಫ್ರುಕ್ಟೋಸ್ ಇರುವ ಆಹಾರ ಅಂತ ಹೇಳಿದರೆ ಟೇಬಲ್ ಶುಗರ್ ಅಂದರೆ ಸಕ್ಕರೆ ಇರುವ ಒಂದು ಆಹಾರ, ಬೇಕ್ರಿ ಐಟಮ್ಸ್, ಬಿಸ್ಕೆಟ್ಸ್, ಸೋಡಾ, ಫ್ರೂಟ್ ಜ್ಯೂಸ್, ಸೊ ಈ ರೀತಿಯ ಒಂದು ಆಹಾರ ತಿನ್ನೋದ್ರಿಂದ ಈ ಫ್ಯಾಟಿ ಲಿವರ್ ಆಗುತ್ತೆ. ಅದರ ಜೊತೆಗೆ ಸ್ಪೋರ್ಟ್ಸ್ ಡ್ರಿಂಕ್ಸ್, ಎನರ್ಜಿ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್, ಈ ತರಹದ ಎಲ್ಲ ಒಂದು ಐಟಮ್ಸ್, ಫುಡ್ ಐಟಮ್ಸ್ನ ಯಾವಾಗ ತಿಂತೀವೋ ಈ ಫ್ಯಾಟಿ ಲಿವರ್, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೂ ಇದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಎರಡನೆಯದಾಗಿ ಜಾಸ್ತಿ ದಪ್ಪ ಇರುವಂತಹದ್ದು ಅಥವಾ ಒಬೇಸಿಟಿ. ಈ ಒಬೇಸಿಟಿ ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ನಿಮಗೇನಾದರೂ ನಾನ್ ಫ್ಯಾಟಿ ಲಿವರ್ ಡಿಸೀಸ್ ಇದ್ದು ನೀವು ಜಾಸ್ತಿ ದಪ್ಪ ಇದ್ದರೆ ಮೊದಲು ತೂಕನ ಕಡಿಮೆ ಮಾಡ್ಕೊಳ್ಳಿ. ಜೊತೆಗೆ ಎಕ್ಸಸೈಸ್ ಕೂಡ ಮಾಡಿ. ನೀವು ತಿನ್ನುವಂತಹ ಒಂದು ಆಹಾರದಲ್ಲಿ ಎಲ್ಲ ಪ್ರೊಸೆಸ್ಡ್ ಫುಡ್, ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಸಕ್ಕರೆ ಇಲ್ಲದೆ ಡೈಲಿ 1 ಕಪ್ ಕಾಫಿನ ಕುಡೀರಿ. ಜಾಸ್ತಿ ಸೊಪ್ಪನ್ನು ತಿನ್ನಬೇಕು. ಎಲ್ಲ ಸೊಪ್ಪು ತುಂಬ ಒಳ್ಳೆಯದು. ಅದರಲ್ಲಿ ಪಾಲಕ್ ಸೊಪ್ಪು ಈ ಫ್ಯಾಟಿ ಲಿವರ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಎಲ್ಲ ರೀತಿಯ ಕಾಳು ಕೂಡ ತಿನ್ನಬಹುದು. ಮೀನು ಕೂಡ ತಿನ್ಬೋದು. ಮೀನಿನಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ನೀವು ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜ ಕೂಡ ತಿನ್ನಬಹುದು. ಫೈಬರ್ ಇರುವಂತಹ ಒಂದು ಗ್ರೇನ್ಸ್ನ ತಿನ್ನಿ. ಓಟ್ಸ್, ಮಿಲೆಟ್ಸ್, ಈ ರೀತಿಯ ಒಂದು ಆಹಾರನ ತಿನ್ನಿ. ಡ್ರೈ ಫ್ರೂಟ್ಸ್ ತಿನ್ನಿ. ಅದರಲ್ಲಿ ಅಖ್ರೋಟ್ ಅಥವಾ ಈ ವಾಲ್ನಟ್ಸ್ ತುಂಬಾ ಒಳ್ಳೆಯದು. ಹಾಗೂ ಸೂರ್ಯಕಾಂತಿ ಬೀಜ ಅಥವಾ ಸನ್ಫ್ಲವರ್ ಸೀಡ್ಸ್, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಈ ಫ್ಯಾಟಿ ಲಿವರ್ಗೆ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬಹುದು. ನೀವೇನಾದರೂ ಡ್ರಿಂಕ್ಸ್ ಮಾಡ್ತಾ ಇದ್ದರೆ ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಚಾಕ್ಲೇಟ್ಸ್, ಬಿಸ್ಕೆಟ್, ಸೋಡಾ, ಫ್ರೂಟ್ ಜ್ಯೂಸ್, ಎನರ್ಜಿ ಡ್ರಿಂಕ್, ಸೊ ಈ ರೀತಿಯ ಎಲ್ಲ ಒಂದು ಡ್ರಿಂಕ್ಸ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಫ್ರೈಡ್ ಫುಡ್ಸ್, ಹೊರಗಡೆ ಸಿಗುವಂತಹ ಈ ಪಕೋಡ ಹಾಗೂ ಗೋಬಿ, ಈ ಎಲ್ಲ ಒಂದು ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಬಿಳಿ ಅಕ್ಕಿ, ಬ್ರೆಡ್, ಪಾಸ್ತಾ, ನೂಡಲ್ಸ್, ಸೊ ಈ ರೀತಿಯ ಒಂದು ಆಹಾರದಲ್ಲಿ ನಾರಿನಾಂಶ ಅಥವಾ ಫೈಬರ್ ಕಂಟೆಂಟ್ ತುಂಬಾ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಈ ರೀತಿಯ ಆಹಾರನ ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗೂ ನೀವೇನಾದರೂ ಮಾಂಸ ತಿನ್ನೋ ಒಂದು ರೂಢಿ ಇದ್ದರೆ ಅದನ್ನು ಕೂಡ ಬಿಡಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ ಹಾಗೂ ಸೋಡಿಯಂ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ. ಫ್ರೆಂಡ್ಸ್, ನಾನು ಹೇಳಿರುವಂತಹ ಈ ಎಲ್ಲ ಒಂದು ಲೈಫ್ ಸ್ಟೈಲ್ ಹಾಗೂ ಡಯೆಟ್ನ ಫಾಲೋ ಮಾಡಿ. ನೀರು ಜಾಸ್ತಿ ಕುಡೀರಿ ಹಾಗೂ ಎಕ್ಸಸೈಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಎಲ್ಲ ಒಂದು ಟಿಪ್ಸ್ನ ಫಾಲೋ ಮಾಡಿ. ನಿಮಗೇನಾದರೂ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಇದ್ದರೆ ಅದು ಮ್ಯಾನೇಜ್ ಆಗುವಂತಹ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು.